ರೆಬಲ್ಸ್ ಪಾದಯಾತ್ರೆಗೆ ಟ್ವಿಸ್ಟ್ ಅನ್ನ ಕೊಟ್ಟಿದ್ದಾರೆ ಆರ್ ಅಶೋಕ್. ಏನಾಗ್ತಾ ಇದೆ ಬಿಜೆಪಿಯಲ್ಲಿ? ಅಶೋಕ್ ಯತ್ನಾಳ್ ಬಣದಲ್ಲಿದ್ದಾರಾ? ಹೀಗೊಂದು ಪ್ರಶ್ನೆ ಮೂಡ್ತಾ ಇದೆ. ಯತ್ನಾಳ್ ಪಾದಯಾತ್ರೆಯಲ್ಲಿ ಆರ್ ಅಶೋಕ್ ಭಾಗಿಯಂತೆ. ರೆಬಲ್ಸ್ ಗಳ ಪಾದಯಾತ್ರೆಯಲ್ಲಿ ವಿಪಕ್ಷ ನಾಯಕ ಸಾಥನ್ನ ಕೊಡ್ತಿದ್ದಾರೆ. ಯತ್ನಾಳ್ ಅನುಮತಿಯನ್ನ ಕೊಟ್ರೆ ನಾನು ಭಾಗಿಯಾಗ್ತೀನಿ ಅಂತ ಹೇಳಿದ್ದಾರೆ ಆರ್ ಅಶೋಕ್. ಬಿಜೆಪಿಯಲ್ಲಿ ಚರ್ಚೆಗೆ ಗ್ರಾಸವಾಗಿದೆ ಆರ್ ಅಶೋಕ್ ಅವರ ಹೇಳಿಕೆ. ಯತ್ನಾಳ್ ಪಾದಯಾತ್ರೆ ನಡಿಬೇಕು ಅನ್ನೋದು ನನ್ನ ಆಸೆ ಅಂತ ಹೇಳಿದ್ದಾರೆ. ಪಾದಯಾತ್ರೆ ಪರವಾಗಿ ಬಿಜೆಪಿಯಲ್ಲಿ ಅನೇಕರಿದ್ದಾರೆ, ಅನೇಕರಲ್ಲಿ ನಾನು ಒಬ್ಬ ಅಂತ ಆರ್ ಅಶೋಕ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಇಂಥದ್ದೊಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜ್ಯ ಬಿಜೆಪಿಯಲ್ಲಿ ಬಂಡಾಯದ ಬೇಗುದಿ ಎದ್ದು ಬಿಟ್ಟಿದೆ. ದಗದಗನೆ ಹೊತ್ತಿ ಉರಿತಾ ಇದೆ ಬಂಡಾಯ ನಾಯಕರ ಸದ್ದು. ಇಷ್ಟು ದಿನ ಯತ್ನಾಳ್ ಅಂಡ್ ಟೀಮ್ ಸೀಕ್ರೆಟ್ ಸಭೆಯನ್ನ ಮಾಡಿ ಮತ್ತೊಂದು ಪಾದಯಾತ್ರೆಗೆ ಸಕಲ ಸಿದ್ಧತೆಗಳನ್ನ ನಡೆಸ್ತಾ ಇದ್ರು. ಏನೋ ಪರೋಕ್ಷವಾಗಿ BY ವಿಜಯೇಂದ್ರ ಕೂಡ ಇದಕ್ಕೆ ಟಕ್ಕರನ್ನ ಕೊಟ್ಟಿದ್ರು. ಆದ್ರೆ ಈಗ ಆರ್ ಅಶೋಕ್ ಅವರ ಹೇಳಿಕೆ ಸಾಕಷ್ಟು ಚರ್ಚೆಗೆ ಕಾರಣವಾಗುಬಿಟ್ಟಿದೆ. ರೆಬಲ್ಸ್ ಪಾದಯಾತ್ರೆಗೆ ಹೊಸ ಟ್ವಿಸ್ಟ್ ಅನ್ನ ಕೊಟ್ಟಿದ್ದಾರೆ ಆರ್ ಅಶೋಕ್. ಏನಾಗ್ತಿದೆ ಹಾಗಾದ್ರೆ ಬಿಜೆಪಿಯಲ್ಲಿ? ಅಶೋಕ್ ಯತ್ನಾಳ್ ಬಣದಲ್ಲಿದ್ದಾರಾ? ಹೀಗೊಂದು ಚರ್ಚೆ ಈಗ ಆರ್ ಅಶೋಕ್ ಅವರ ಹೇಳಿಕೆಯಿಂದನೇ ಶುರುವಾಗುಬಿಟ್ಟಿದೆ. ರೆಬಲ್ಸ್ ಗಳ ಪಾದಯಾತ್ರೆಯಲ್ಲಿ ವಿಪಕ್ಷ ನಾಯಕ ಸಾಥನ್ನ ಕೊಡ್ತಿದ್ದಾರಾ? ಯತ್ನಾಳ್ ಅನುಮತಿಯನ್ನ ಕೊಟ್ರೆ ನಾನು ಭಾಗಿಯಾಗ್ತೀನಿ ಅಂತ ಹೇಳಿದ್ದಾರೆ. ಬಿಜೆಪಿಯಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗುಬಿಟ್ಟಿದೆ ಆರ್ ಅಶೋಕ್ ಅವರ ಹೇಳಿಕೆ. ಯತ್ನಾಳ್ ಪಾದಯಾತ್ರೆಯನ್ನ ನಡಿಬೇಕನ್ನೋದು ನನ್ನ ಆಸೆ ಕೂಡ ಹೌದಂತ ಹೇಳಿದ್ದಾರೆ. ಪಾದಯಾತ್ರೆ ಪರವಾಗಿ ಬಿಜೆಪಿಯಲ್ಲಿ ಅನೇಕರಿದ್ದಾರೆ. ಹಾಗಾದ್ರೆ ಬಿಜೆಪಿಯಲ್ಲಿ ಅಷ್ಟೊಂದು ಬಂಡಾಯವನ್ನ ಎದ್ದಿರುವಂತ ನಾಯಕರಿದ್ದಾರಾ? ಹಾಗಾದ್ರೆ ಬಿಜೆಪಿಯಲ್ಲಿ ಇಂಥದ್ದೊಂದು ಸನ್ನಿವೇಶ ಬರ್ಲಿಕ್ಕೆ ಏನು ಕಾರಣ ಇದೆ? ವಿಪಕ್ಷ ನಾಯಕನೇ ಈಗ ಸಾಥನ ಕೊಡ್ತಿದ್ದಾರೆ. ಇತ್ತೀಚೆಗಷ್ಟೇ ಕಾಂಗ್ರೆಸ್ ಸರ್ಕಾರದಲ್ಲಿ ಆಗಿರುವಂತಹ ಹಗರಣಗಳ ವಿರುದ್ಧವಾಗಿ ಮೈಸೂರು ಚಲೋ ಪಾದಯಾತ್ರೆಯನ್ನ ಯಶಸ್ವಿಯಾಗಿ ಬಿಜೆಪಿ ಮಾಡಿತ್ತು. ಆದ್ರೆ ಈಗ ಅದಕ್ಕೆ ಟಕ್ಕರನ್ನ ಕೊಡ್ಲಿಕ್ಕೆ ಬಂಡಾಯ ನಾಯಕರು ಸಿದ್ಧವಾಗಿ ಇನ್ನೊಂದು ಪಾದಯಾತ್ರೆಗೆ ಸಿದ್ಧರಾಗಿದ್ದಾರೆ, ಯತ್ನಾಳ್ ಅಂಡ್ ಟೀಮ್. ಆದ್ರೆ ಈಗ ಯತ್ನಾಳ್ ಅಂಡ್ ಟೀಮ್ ಕೈಗೊಂಡಿರುವಂತಹ ಪಾದಯಾತ್ರೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಸಾಥನ್ನ ಕೊಟ್ಟಿದ್ದಾರೆ. ಪಾದಯಾತ್ರೆ ಪರವಾಗಿ ಬಿಜೆಪಿಯಲ್ಲಿ ಅನೇಕರಿದ್ದಾರೆ. ಆ ಅನೇಕರಲ್ಲಿ ನಾನು ಒಬ್ಬ ಅಂತ ಆರ್ ಅಶೋಕ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆ ಈಗ ಭಾರಿ ಚರ್ಚೆಗೆ ಕಾರಣವಾಗ್ತಾ ಇದೆ. ನನಗೆ ಯಾವುದು ಆ ಥರದ್ದು ಇವತ್ತಿದೆ ಅಂತ ಮಾಧ್ಯಮದಲ್ಲೆಲ್ಲ ಬರ್ತಾ ಇದೆ. ನನಗೆ ಆ ಥರದ್ದು ಯಾವುದು ಗಮನಕ್ಕೆ ಬಂದಿಲ್ಲ, ಮತ್ತೆ ಇಲ್ಲೂ ಇಲ್ಲ. ಆ ಥರದ್ದು ಯಾವುದು ಸಭೆನೂ ಕೂಡ ಆಗಿಲ್ಲ. ಸಂಘ ಯಾವತ್ತೂ ರಾಜಕೀಯದ ಪಕ್ಷ ಅಲ್ಲ. ಸಂಘ ಒಂದು ಸ್ವಯಂ ಸೇವೆ ಮಾಡುವಂಥ ಒಂದು ಸೇವಾ ಮನೋಭಾವ. ಅದು ಆ ರೀತಿಯ ಸಭೆಗಳನ್ನು ಮಾಡುವಂಥ ಪದ್ಧತಿ ಸಂಘದಲ್ಲಿಲ್ಲ. ನಾನು ಕೂಡ 40 ವರ್ಷ ಭೇಟಿಯಾಗಿ ಬಂದಿದ್ದೀನಿ. ಆ ಥರದ ಅಭ್ಯಾಸ ಯಾವುದೂ ಇಲ್ಲ. ಮಾಧ್ಯಮದಲ್ಲಿ ಕೂಡ ನಾನು ನೋಡಿದೆ. ಯಾವುದೋ ಸಭೆಯನ್ನು ಇವತ್ತೇನು ಕರೆದಿಲ್ಲ, ಇಷ್ಟೇ ಯಾವುದು ಕರೆದಿದ್ದರು ಅದನ್ನು ನಮಗೆ ಗಮನಕ್ಕೆ ಬಂದಿಲ್ಲ. ಆ ಥರ ಸಭೆ ಮಾಡುವಂಥ ಅಭ್ಯಾಸ RSS ಇಲ್ಲ ಅಂತ ನನ್ನ ಎಲ್ಲೊಂದು ಕಡೆ ತುಂಬ ಭಿನ್ನಮತ ಜಾಸ್ತಿ ಲೋಕಸಭೆ ಬೆಂಗಳೂರಿನಲ್ಲಿ ಕೂಡ ಮಾಡಿದ್ರು, ಬಂಡಾಯ ಸಭೆ ಬೆಳಗಾವಿನಲ್ಲಿ ಅವ್ರ ಟೀಮ್ ಇನ್ನೂ ಜಾಸ್ತಿ ಆಗ್ತದೆ ಅಂತ ಏನಾಗ್ತಿದೆ ಪಾರ್ಟಿಯಲ್ಲಿ? ನೋಡಿ, ಇವೆಲ್ಲ ಪಾರ್ಟಿಯ ಕೇಂದ್ರದ ನಾಯಕತ್ವ ಗಮನಕ್ಕೆ ಬಂದಿದೆ. ಎಲ್ಲನೂ ಕೂಡ ಬಂದಿದೆ. ನಾನು ಕೂಡ ಕೇಂದ್ರದ ನಾಯಕರನ್ನ ಭೇಟಿ ಮಾಡಬೇಕು ಅನ್ನೋ ನನ್ನ ಕಾರ್ಯಕ್ರಮ. ನಾನು ಕೂಡ ಕೇಂದ್ರ ನಾಯಕರನ್ನ ಭೇಟಿ ಮಾಡಬೇಕು ಎಲ್ಲವನ್ನ ಕೇಂದ್ರ ನಾಯಕರ ಗಮನಕ್ಕೆ ಆದಷ್ಟು. ಯಾಕೆಂದರೆ ಮೊನ್ನೆ ಒಳ್ಳೆಯ ಒಂದು ಪಾದಯಾತ್ರೆ ಆಗಿದೆ. ಎಲ್ಲರೂ ಕೂಡ ನಮ್ಮ ಬಿಜೆಪಿ ಎಲ್ಲ ನಾಯಕರು ಭಾಗವಹಿಸಿದ್ದಾರೆ. ಸಾಮೂಹಿಕ ನಾಯಕತ್ವ ಅದರಲ್ಲಿ ಅವರಿಗೆ ಇವರಿಗೆ ಅಂತ ಮಾಡ್ತಾರೆ, ಅದೆಲ್ಲ ಸುಳ್ಳು. ಸಾಮೂಹಿಕ ನಾಯಕತ್ವ ಅಡಿಯಲ್ಲಿ ನನಗೂ ಕೂಡ ನಮ್ಮ ಕೇಂದ್ರದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸತೋಜಿಯವರು ಆ ಕಾರ್ಯಕ್ರಮ ಆಗಬೇಕು. ಕೇಂದ್ರ ಸರ್ಕಾರದ ಒಂದು ನಿಜ ಬಣ್ಣ ಜನಗಳಿಗೆ ತಿಳಿಬೇಕಾಗಿದೆ. ಮೂಢ ಹಗರಣ ಇರ್ಬೋದು, ವಾಲ್ಮೀಕಿ ಹಗರಣ ಇರ್ಬೋದು, ಮತ್ತು ದಲಿತರ ಹಣ 25,000 ಬೇರೆ ಟ್ರಾನ್ಸ್ಫರ್ ಮಾಡಿರೋದು, ಇದೆಲ್ಲ ಕೂಡ ಚರ್ಚೆ ಭಾಳ ಗಂಭೀರವಾದ ವಿಚಾರ. ನೀವೆಲ್ಲ ಪಾಲ್ಗೊಳ್ಬೇಕು ಅಂತ ನನಗೂ ಕೂಡ ಸ್ವಲ್ಪ ಹೇಳಿದ್ದೆ.